ಗೈಸ್ ಇದು ರೆಡ್ಮಿ ನೋಟ್ 4 ಡಿಸ್ಪ್ಲೇ ಇದು ಕಾಂಬೋ ಅಂದರೆ ಟಚ್ ಡಿಸ್ಪ್ಲೇ ಎರಡು ಜೊತೆ ಇರುತ್ತೆ. ಇದನ್ನು ಕಾಂಬೋ ಅಂತಾರೆ ನೋಡಿ. ಇದು ಟಚ್ ರಿಮೂವರ್ ಮಿಷಿನ್. ಇದು ಹೀಟಿಂಗ್ ಇಟ್ಟು ಇದನ್ನು ಟಚ್ನ ರಿಮೂವ್ ಮಾಡಬೇಕಾಗತ್ತೆ. ಡಿಸ್ಪ್ಲೇ ಚೆನ್ನಾಗಿದೆ, ಟಚ್ ವರ್ಕ್ ಆಗ್ತಾಯಿಲ್ಲ. ಇದನ್ನು ಹೇಗೆ ಟಚ್ನ ಸಪ್ರೇಟ್ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಹೀಟಿಂಗ್ ಮಿಷಿನ್ ಮೇಲೆ ಇಟ್ಟಿದ್ದೀನಿ. ಇದು ಹೀಟಿಂಗ್ ಮಿಷಿನು. ಸ್ವಲ್ಪ ಹೀಟ್ ಆದಮೇಲೆ ಇದನ್ನು ಟಚ್ನಿಂದ ರಿಮೂವ್ ಮಾಡ್ತೀನಿ ನೋಡಿ. ಇದು ವೈರ್, ಇದು ಟಚ್ನ ರಿಮೂವ್ ಮಾಡೋ ವೈರ್. ಇದು ಇದರಿಂದ ನೋಡಿ ರಿಮೂವ್ ಮಾಡ್ತಾ ಇದ್ದೀನಿ. ಕೆಲವೊಂದು ಸಲ ಈಸಿಯಾಗಿ ರಿಮೂವ್ ಆಗಲ್ಲ. ಕೆಲವೊಂದು ಸಲ ನೀಟಾಗಿ ರಿಮೂವ್ ಆಗುತ್ತೆ, ಕೆಲವೊಂದು ಸಲ ರಿಮೂವ್ ಆಗಲ್ಲ. ಅರ್ಧ ರಿಮೂವ್ ಆಗಿದೆ, ಇನ್ನು ಅರ್ಧ ರಿಮೂವ್ ಮಾಡಬೇಕು. ಮತ್ತೆ ಹೀಟಿಂಗ್ ಇಟ್ಟು ಟಚ್ನ ಸಪ್ರೇಟ್ ಮಾಡೋಣ. ಟಚ್ಚು ಕಂಪ್ಲೀಟಾಗಿ ರಿಮೂವ್ ಆಗಿದೆ ನೋಡಿ. ಡಿಸ್ಪ್ಲೇ ಸಪ್ರೇಟ್ ಆಗಿದೆ, ಟಚ್ಚಸ್ ಸಪ್ರೇಟ್ ಆಗಿದೆ. ನೋಡಿದ್ರಲ್ಲ, ಈಗ ಈ ಟಚ್ನಿಂದ ಡಿಸ್ಪ್ಲೇಯಿಂದ ಟಚ್ಚು ರಿಮೂವ್ ಆಗಿದೆ. ಈಗ ಇದಕ್ಕೆ ಹೊಸ ಟಚ್ ಹಾಕಿ ಚೆಕ್ ಮಾಡೋಣ. ಫಸ್ಟ್ ಅದಕ್ಕಿಂತ ಮುಂಚೆ ಇದನ್ನು ಡಿಸ್ಪ್ಲೇನೆಲ್ಲ ನೀಟಾಗಿ ಕ್ಲೀನ್ ಮಾಡಬೇಕಾಗತ್ತೆ. ಇದೇ ಸ್ವಲ್ಪ ಟೈಮ್ ತಗೊಳುತ್ತೆ. ಹೇಗೆ ಕ್ಲೀನ್ ಮಾಡೋದು ಅಂತ ನೋಡೋಣ. ಫಸ್ಟು ಈ ಥರ ಗಮ್ ಇರುತ್ತೆ ನೋಡಿ. ಈ ಗಮ್ ರಿಮೂವರ್ ಮಿಷಿನ್ ಇದೆ ನೋಡಿ. ಇದರಿಂದ ಒಂದು ಸ್ವಲ್ಪ ಈಸಿ ಆಗುತ್ತೆ ಕೆಲಸ. ಆಲ್ಮೋಸ್ಟ್ ಆಲ್ ರಿಮೂವ್ ಆಗಿದೆ ನೀಟಾಗಿ. ಗಮ್ಮೆಲ್ಲ ಜಾಸ್ತಿ ಏನು ಕೆಲಸ ಇಲ್ಲ ಇದಕ್ಕೆ. ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಗಮ್ ಹೇಗೆ ರಿಮೂವ್ ಆಗುತ್ತೆ ಅಂತ. ಗಮ್ಮೆಲ್ಲ ನಿಧಾನಕ್ಕೆ ರಿಮೂವ್ ಆಗ್ತಾಯಿದೆ. ಫ್ರೇಮಲ್ಲಿ ಇಟ್ಕೊಂಡು ಫಸ್ಟು ಮಾಡ್ಕೊಳ್ಳೋಣ. ಯಾಕಂದರೆ ಈ ಕ್ಲೀನ್ ಮಾಡೋ ಟೈಮಲ್ಲೂ ಒಂದು ಸ್ವಲ್ಪ ಪ್ರೆಸ್ ಆಗಿಬಿಟ್ರೂ ಡಿಸ್ಪ್ಲೇ ಬರೋಲ್ಲ ನಿಮಗೆ. ಡಿಸ್ಪ್ಲೇ ಬ್ಲ್ಯಾಂಕ್ ಆಗಿಬಿಡುತ್ತೆ. ಆದಷ್ಟು ಕ್ಲೀನ್ ಮಾಡಿದ್ದೀನಿ. ವಿಡಿಯೋ ಸ್ವಲ್ಪ ಸ್ಕಿಪ್ ಮಾಡಿದ್ದೀನಿ. ಕ್ಲೀನ್ ಮಾಡಿ ಮೇಲ್ಗಡೆ ಸ್ಟಿಕ್ಕರ್ ಹಾಕಿದ್ದೀನಿ. OCA ಶೀಟ್ ಹಾಕಿದ್ದೀನಿ ಡಿಸ್ಪ್ಲೇದು. ನೋಡಿ ಈಗ OCA ಸ್ಟಿಕ್ಕರ್ ತೆಗೆದಿದ್ದೀನಿ. ಇದು ನೋಡಿ ಈಗ ಹೊಸ ಟಚ್ ಇದು. ಇದನ್ನು ಅದಕ್ಕೆ ಅಪ್ಲೈ ಮಾಡ್ತಾ ಇದ್ದೀನಿ. ಅಪ್ಲೈ ಆಗಿದೆ. ಇವಾಗ ಇದನ್ನು OCA ಮಿಷಿನ್ಗೆ ಹಾಕೋಣ. ಮಿಷಿನ್ ಒಳಗಡೆ ಹಾಕ್ತಾ ಇದ್ದೇನೆ.
5 ನಿಮಿಷ ತನಕ ಇಲ್ಲೇ ಇರಬೇಕಾಗತ್ತೆ. ಇದು ಮಿಷಿನ್ ಒಳಗಡೆನೇ ಇಡಬೇಕಾಗತ್ತೆ. ಟೈಮ್ ಸೆಟ್ ಮಾಡಿದ್ದೀನಿ ನೋಡಿ. 5 ನಿಮಿಷ ಆದಮೇಲೆ ಅದು ನೀಟಾಗಿ ಸೆಟ್ ಆಗುತ್ತೆ. ನೋಡಿ, ಬಬಲ್ ರಿಮೂವರ್ ಮಿಷಿನ್ಗೆ ಹಾಕಿ ಬಬಲ್ ಎಲ್ಲ ರಿಮೂವ್ ಆಗಿದೆ. ಇವಾಗ ಡಿಸ್ಪ್ಲೇ ಚೆಕ್ ಮಾಡೋಣ. ಡಿಸ್ಪ್ಲೇ ಮತ್ತು ಟಚ್ ಎಲ್ಲ ವರ್ಕಿಂಗ್ ಇದೆಯಲ್ಲೋ ಅಂತ ನೋಡೋಣ. ಈಗ ಬ್ಯಾಟ್ರಿ ಕನೆಕ್ಟ್ ಮಾಡಿ ಮೊಬೈಲ್ ಆನ್ ಮಾಡೋಣ. ಆನ್ ಮಾಡಿ ಟಚ್ ಎಲ್ಲ ವರ್ಕಿಂಗ್ ಇದೆ ನೋಡೋಣ. ಸೊ ನೋಡೋರಲ್ಲ, ಡಿಸ್ಪ್ಲೇಯಿಂದ ಟಚ್ನ ಹೇಗೆ ರಿಮೂವ್ ಮಾಡೋದು ಮತ್ತು ರಿಮೂವ್ ಆದಮೇಲೆ ಮತ್ತೆ ಟಚ್ನ ಹೇಗೆ ಹಾಕೋದು ಅಂತ ನೋಡಿದ್ರಲ್ಲ. ನೀವು ಎಲ್ಲೂ ನೋಡಿರಲ್ಲ ಮೋಸ್ಟ್ಲಿ ಇದನ್ನು ಜಾಸ್ತಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಈ ಥರ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.